ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಚಾರದಲ್ಲಿ ಆಗಿರೋದು ಗಲಭೆ ಮಾಡಲೆಂದೇ ಪ್ರೀ ಪ್ಲಾನ್ ಮಾಡಲಾಗಿದೆಯಾ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇವರ ಟಾರ್ಗೆಟ್ ಆಗಿತ್ತು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಆಕ್ರೋಶ ಇದೆ. ಗೂಂಡಾವರ್ತನೆಯನ್ನ ಮಾಡಿದ್ದು ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬಂಧನ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಸರ್ಕಾರಿ ಪ್ರಾಯೋಜಕತ್ವದ ದಾಳಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಆರೋಪವನ್ನ ಮಾಡ್ತಾ ಇರೋದು. ಬಿಜೆಪಿ ಈಗ ತಿರುಗಿ ಬೀಳ್ತಾ ಇದೆ, ಕಾಂಗ್ರೆಸ್ನ ಮೇಲೆ ಮುಗಿ ಬೀಳ್ತಾ ಇದೆ. ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು, ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಂತಂದ್ರೆ ಇದು ಆಗಬೇಕು. ಸರ್ಕಾರ ಇದರ ಹೊಣೆಯನ್ನು ಒತ್ಕೊಳ್ಬೇಕು. ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗೌರ್ಮೆಂಟ್. ಕೇಳೋದು ನಮ್ಮ ಡಿಮ್ಯಾಂಡ್. ಸೊ ಇದೆಲ್ಲವೂ ಕೂಡ ಒಂದು ಕಡೆಗಿದೆ. ನನಗಿರುವಂಥ ಪ್ರಶ್ನೆ ಈ ವಿಚಾರದಲ್ಲಿ ನೋಡಿ, ಮೊನ್ನೆ ಅಷ್ಟೇ ಒಂದು 2-3 ಕಡೆಯಲ್ಲೋ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಅನ್ನೋದು ಕಾರಣಕ್ಕೋಸ್ಕರ ಗನ್ನನ್ನು ಕೂಡ ಸೀಸ್ ಮಾಡಿದ್ರು, ಜೊತೆಗೆ ಅವ್ರನ್ನ ಮೇಲೆ FIR ಕೂಡ ಹಾಕಿದ್ರು. ಇಲ್ಲಿ ಪೊಲೀಸರಿದ್ದಾಗಲೂ ಸಹ ಅವ್ರ ಪಾಡಿಗೆ ಅವ್ರ ಗನ್ನನ್ನು ಫೈರ್ ಮಾಡ್ತಾರೆ, ಇಷ್ಟ ಬಂದಂಗೆ ಮಾಡ್ಕೊಳ್ತಾರೆ, ಗುಂಡು ಹಾರಿಸ್ಕೊಳ್ತಾರೆ. ಯಾಕೆ ಇಲ್ಲಿವರೆಗೂ ಅವುಗಳನ್ನ ಸೀಸ್ ಮಾಡಿಲ್ಲ? ಯಾಕೆ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಯಾಕೆ ಇಲ್ಲಿಯವರೆಗೂ ಕೂಡ ಅವರ ಮೇಲೆ ಕೇಸನ್ನು ಹಾಕಿಲ್ಲ? ಯಾರ್ದದು? ಆಮೇಲೆ ಅವ್ರ ಪಾಯಿಂಟನ್ನು ಹೇಳ್ತಾ ಇದ್ರು ಸೋಮಶೇಖರ್ ರೆಡ್ಡಿ ಅವರು ಅವಾಗಲೇ ಹೇಳಬೇಕಾದ್ರೆ, ಅಲ್ಲಿ ಬುಲೆಟ್ ಸಿಕ್ಕಿರೋದಿದೆಯಲ್ಲ ಪ್ರಾಹಿಬಿಟೆಡ್, ಅಂದರೆ ಅದು ನಿಷೇಧ ಆಗಿರುವಂಥದ್ದು. ಅದನ್ನು ಎಲ್ಲಿ ಸಿಕ್ತದು? ಆ ಬುಲೆಟ್ ಎಲ್ಲಿಂದ ಸಿಕ್ತು? ಯಾರು ಫೈರ್ ಮಾಡಿದ್ದದ್ದು ಅದನ್ನು? ಇದು ಬಹಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಕೆಲವು ಪ್ರಶ್ನೆಗಳನ್ನು ಎತ್ತಬೇಕಾಗಿದೆ. ಅವ್ರು ಹೇಳ್ತಾ ಇದ್ರು ಅವ್ರು ಬಳಕೆ ಮಾಡುವಂಥ ಬುಲೆಟ್ ಏನಿದ್ದಾವೆ ಅವು ಬೇರೆ ಅಂತೆ, ಬಟ್ ಇಲ್ಲಿ ಸಿಕ್ಕಿರುವಂಥ ಬುಲೆಟ್ ಏನಿದೆ ಅದು ಬೇರೆ ಇದೆ, ಇದು ಪ್ರಾಹಿಬಿಟೆಡ್ ಅಂತ ಅವ್ರು ಹೇಳ್ತಾ ಇದ್ರು. ನಿಜವಾಗಿಯೂ ಕೂಡ ಹಾಗಿದೆಯಾ? ನಿಷೇಧಕ್ಕೊಳಗಾಗಿರೋದಾ ಇದು? ಹಾಗಿದ್ದಾಗ ಯಾವ ಗನ್ಮ್ಯಾನ್ ಇದನ್ನು ಬಳಕೆ ಮಾಡಿದ್ದು? ಯಾರ ಕಡೆಗೆ ಇದ್ದಿದ್ದು? ಇದು ಮೂಲವಾಗಿ ತನಿಖೆಗೆ ಆಗಬೇಕಾಗಿದೆ. ಯಾಕೆ ಇಲ್ಲಿವರೆಗೂ ಸೀಸ್ ಮಾಡಿಲ್ಲ ಗನ್ಗಳನ್ನು ಹಾಕಿದ್ದಾಗ? ಪೊಲೀಸರು ಈ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? BJPಯವರು ಆರೋಪ ಮಾಡ್ತಾ ಇರೋದನ್ನು ನೋಡಿದಾಗ ಅದು ಇವೆಲ್ಲವೂ ಕೂಡ ರಿಲೇಟ್ ಆಗ್ತಾ ಇದ್ರೆ ಹೌದೇನೋ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಸಾಮಾನ್ಯ ಜನರಿಗೆ. ಹೌದಾ ಅಂತ ಹೇಳಿ ಯಾಕೆ ಇಲ್ಲಿವರೆಗೂ ಆಗಿಲ್ಲ? ಹಾಗಿದ್ದಾಗ ಮೊನ್ನೆ ಯಾರೋ ಒಬ್ಬರು ಸ್ವಾಮೀಜಿಗಳು ಏನೋ ಗಾಳಿಯಲ್ಲಿ ಗುಂಡು ಹೊಡಿಸ್ಬಿಟ್ರು ಭಯ ಪಡಿಸೋಕೆ ಅಂತ ಹೇಳ್ಬಿಟ್ಟು ಹೋಗಿ ಸೀಸ್ ಮಾಡ್ಕೊಂಡು ಬಂದ್ರಿ, ಲೈಸೆನ್ಸ್ ಇದ್ರು ಕೂಡ. ಇಲ್ಲಿ ಯಾಕಿಲ್ಲ? ಇಲ್ಲಿ